1979ರಲ್ಲಿ ಸ್ಥಾಪಿಸಲ್ಪಟ್ಟ ಮಾಡರ್ನ್ ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಗಳ ರಾಸಾಯನಿಕ ಅಗತ್ಯಗಳಿಗೆ ಸ್ಪಂದಿಸುವ ಎಫ್ಆರ್ಪಿ ಉತ್ಪನ್ನಗಳ ತಯಾರಿಕೆಯಲ್ಲಿ ವೈಶಿಷ್ಟ್ಯತೆ ಹೊಂದಿದೆ. ಈ ತಂತ್ರಜ್ಞಾನವನ್ನು ಗೃಹ ಬಳಕೆಗೂ ಉಪಯುಕ್ತವಾಗುವಂತೆ ಮಾಡುವ ನಿಟ್ಟಿನಲ್ಲಿ ಕಾಂಪೋಸಿಟ್ ರೋಡ್ ಟ್ಯಾಂಕರ್ ಅನ್ನು ಪರಿಚಯಿಸುವುದು ನಮಗೆ ಹೆಮ್ಮೆಯ ಸಂಗತಿ. ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಉತ್ಪನ್ನ ಕಾಣಲ್ಪಡುತ್ತಿದ್ದು, ವಿವಿಧ ದ್ರವ ಪದಾರ್ಥಗಳ ವಿಶಾಲ ಶ್ರೇಣಿಯನ್ನು ಸಾಗಿಸಲು ಸಹಕಾರಿಯಾಗಿದೆ. ರಿಪೇರಿ ಸೂಚನೆಗಳು. ಎಫ್ಆರ್ಪಿ ನೀರಿನ ಟ್ಯಾಂಕಿನಲ್ಲಿ ಸೋರುವಿಕೆ ಏರ್ಪಟ್ಟರೆ ಅದನ್ನು ಸರಿಗಟ್ಟುವುದು ಸುಲಭ. ಸೋರುತ್ತಿರುವ ಸ್ಥಳವನ್ನು ಶುದ್ಧಗೊಳಿಸಿ ಅದರ ಮೇಲೆ ಎಂಸೀಲ್ ಹಚ್ಚಿ. ಎಫ್ಆರ್ಪಿ ಟ್ಯಾಂಕನ್ನು ಖಾಲಿಗೊಳಿಸಿದ ನಂತರ ಎಂಸೀಲ್ ಅನ್ನು ಕೆರೆದು ತೆಗೆಯಿರಿ. ಸೋರುವಿಕೆ ಇರುವ ಭಾಗದ ಕ್ಷೇತ್ರದ ಸುಮಾರು 100 ಎಂಎಂ ಸುತ್ತಳತೆಯನ್ನು ಗುರುತು ಹಾಕಿಕೊಂಡು ಉಪ್ಪು ಕಾಗದ ಬಳಸಿ ಚೆನ್ನಾಗಿ ಉಜ್ಜಿ, ನಂತರ ಒಂದು ಒಣಗಿದ ಬಟ್ಟೆಯೊಂದಿಗೆ ಶುದ್ಧಗೊಳಿಸಿ. ಅಗತ್ಯವಿರುವ ಅಳತೆ ರೇಸಿನ್ ಅಥವಾ ರಾಸಾಯನಿಕ ಪದಾರ್ಥಕ್ಕೆ 2% ಆಕ್ಸಲೇಟರ್ ಮತ್ತು 2% ಕ್ಯಾಟಲಿಸ್ಟ್ ಅನ್ನು ಬೆರೆಸಿ ಶುದ್ಧವಾದ ಕಡ್ಡಿಯಿಂದ ಕಲಕಿ. ಒಂದು ಬ್ರಷ್ನ ಸಹಾಯದಿಂದ ಈ ರಾಸಾಯನಿಕ ಮಿಶ್ರಣದ ಒಂದು ಪದರವನ್ನು ಸೋರುವಿಕೆ ಇರುವ ಭಾಗಕ್ಕೆ ಹಚ್ಚಿ. ಅದರ ಮೇಲೆ ಸಿಎಸ್ಎಂ ಮ್ಯಾಟ್ನ ಒಂದು ತುಂಡನ್ನು ಇಟ್ಟು ರಾಸಾಯನಿಕ ಮಿಶ್ರಣವನ್ನು ಮತ್ತೆ ಹಚ್ಚಿ. ಈ ಸಿಎಸ್ಎಂ ಮ್ಯಾಟ್ ಸೋರುವಿಕೆ ಇರುವ ಭಾಗದ ಅತ್ಯಂತ ಆಳವಾದ ತೂತನ್ನು ಮುಚ್ಚಬೇಕು. ಇದರ ನಂತರ ಇನ್ನೂ 2 ಅಥವಾ 3 ಬಾರಿ ಸ್ವಲ್ಪ ಅಗಲವಾದ ಅಳತೆಯ ಸಿಎಸ್ಎಂ ಮ್ಯಾಟ್ಗಳನ್ನು ಇಡುತ್ತಾ ಈಗಾಗಲೇ ಮಾಡಿದಂತೆ ರಾಸಾಯನಿಕ ಮಿಶ್ರಣ ಹಚ್ಚಿ. ಅದೇ ಕ್ರಮವನ್ನು ಅನುಸರಿಸುತ್ತಾ ಬನ್ನಿ. ಕೊನೆಯಲ್ಲಿ ಮೇಲ್ಪದರದ ಮ್ಯಾಟನ್ನು ಇಟ್ಟು ರಾಸಾಯನಿಕ ಪದಾರ್ಥದ ಮತ್ತೊಂದು ಪದರವನ್ನು ಹಚ್ಚಿ. 2 ಗಂಟೆಗಳ ಕಾಲ ಒಣಗಲು ಅಥವಾ ದುರಸ್ತಿಯಾಗಲು ಬಿಡಿ. ಕಾಂಪೋಸಿಟ್ ರೋಡ್ ಟ್ಯಾಂಕರ್ಸ್ಗಳಿಗೆ ಸುಸ್ವಾಗತ. ಹೊಸ ತಂತ್ರಜ್ಞಾನಕ್ಕೆ ಸುಸ್ವಾಗತ.